ಸ್ನೇಹಿತರೆ, ಸ್ವಾಗತ. ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತಿನ ವಿಷಯ ಸಿದ್ದರಾಮಯ್ಯನವರ ಮುಖದಲ್ಲಿ ಒಂದು ಏನೋ ಬಿಟ್ಟು ಹೋಗ್ತಾ ಇದೀವಿ ಅನ್ನೋದು ಒಂದು ಕಡೆ ಇತ್ತು. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಮುಖದಲ್ಲಿ ಮಂದಹಾಸ ಇತ್ತು. ಏನೋ ತಗೊಂಡಿದ್ದೀನಿ, ಏನೋ ಗೆದ್ದಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಹೋಗ್ತಾ ಇದ್ರು. ಆದ್ರೆ ಇವತ್ತಿನ ವಿಷಯ ಪೂರ್ತಿ ಸಿದ್ದರಾಮಯ್ಯನವರಿಗೆ ಸಮರ್ಪಣೆಯಾಗಿದೆ. ನೀವು ಕೇಳ್ಬೋದು, ಅವರು ಯಾವುದೋ ಒಂದು ದೇವಸ್ಥಾನಕ್ಕೆ ನಾನ್ ವೆಜ್ ತಿಂದೋದ್ರು. ಅವಾಗ್ಲೂ ನಮ್ಮ ಹತ್ರ ಯೂಟ್ಯೂಬ್ ಮಾಧ್ಯಮ ಇರಲಿಲ್ಲ. ನಾವು ಕೆಲವ್ರ ಹತ್ರ ವಿರೋಧ ಮಾಡಿದೀವಿ. ಅವ್ರು ಮಾಂಸ ತಿಂತೀವಿ ಹಬ್ಬದಲ್ಲಿ ಅಂದಾಗ ವಿರೋಧ ಮಾಡಿದೀವಿ. ಇದನ್ನ ಬದಿಗಿಟ್ಟು ಒಂದೆರಡು ಒಳ್ಳೆಯ ಕೆಲಸಗಳು ಇರ್ತಾವಲ್ಲ, ಅವನು ಯಾವತ್ತು ಖಂಡಿತ ಹೇಳ್ಬೇಕು ಅಂದ್ರೆ ಅದು ಭಾವುಕ ಆಗುತ್ತೆ. ಯಾಕೆ ಅಂದ್ರೆ ಸಿದ್ದರಾಮಯ್ಯನವರು ಪ್ರಥಮ ಬಾರಿ ಬಂದಾಗ ಫ್ರೀ ಅಕ್ಕಿ ಮಾಡಿದ್ರು. ಅನ್ನರಾಮಯ್ಯ ಅಂತ ಯಾಕೆ ಕರೀತಾರೆ ಅಂದ್ರೆ, ಫ್ರೀ ಅಕ್ಕಿ ಕೆಲವರಿಗೆ ಸೋಮಾರಿಗಳಾಗ್ತಾರೆ ಅಂದ್ರು, ಕೆಲವರು ಕೆಲಸ ಮಾಡಲ್ಲ ಜನ ಅಂದ್ರು, ಕೆಲವರು ದುಡ್ಡು ದುಡಿಯಲ್ಲ ಅಂದ್ರು. ಆದ್ರೆ ಕೆಲವರು ಎಲ್ಲ ಮಾಡಿ ಪರಿಸ್ಥಿತಿ ಒಂದ್ಸರಿ ಟೈಮ್ ಕೆಟ್ಟದಾಗಿರುತ್ತೆ ನೋಡಿ. ನಾನು ಒಂದ್ ಸಮಯದಲ್ಲಿ ಹೊರಗಡೆ ಇದ್ದೆ. ಆ ಟೈಮಲ್ಲಿ ಮನೇಲಿ ದುಡ್ಡು ಕಳ್ಸಕ್ಕಾಗದಿರೋ ಪರಿಸ್ಥಿತಿ, ಕೆಲಸ ಮಾಡಿ ಕೈಲಿ ದುಡ್ಡಿದ್ರು ಕಳಿಸಕ್ಕಾಗದಿರೋ ಪರಿಸ್ಥಿತಿ ಇತ್ತು. ಆದ್ರೆ ಆ ಟೈಮಲ್ಲಿ ನಮ್ಮನ್ನ ಕಾಪಾಡಿದ್ದು ಒಂದು ವಾರದ 10 ದಿನದ ಊಟಕ್ಕೆ ಸಿದ್ದರಾಮಯ್ಯನವರ ಫ್ರೀ ಅಕ್ಕಿ. ಹಾಗಾಗಿ ಅದನ್ನ ನೆನಪಿಸ್ಕೊಳ್ಬೇಕಾಗುತ್ತೆ. ಅವರು ಇವತ್ತು ಸಿಎಂ ಇಂದ ಹೋಗ್ತಾ ಇರ್ಬೋದು, ಆದ್ರೆ ಒಂದು ಗೌರವದಿಂದ ಅವ್ರನ್ನ ಒಂದು ವಿದಾಯ ಮಾಡಿ ನನ್ನ ಕೈಲಾದಂಗೆ ಒಂದು ಚಿಕ್ಕ ಗೌರವದ ವಿಡಿಯೋ ಇದು. ಯಾವುದೇ ಪಕ್ಷದಾಗಿರ್ಲಿ, ಯಾವುದೇ ವ್ಯಕ್ತಿ ಆಗಲಿ, ಒಳ್ಳೆ ಕೆಲಸ ಮಾಡಿದಾಗ ಒಳ್ಳೇದು ಅಂತ ಹೇಳಿದ್ವಿ, ಕೆಟ್ಟದ್ದು ಮಾಡಿದಾಗ ಕೆಟ್ಟದ್ದು ಅಂತ ಹೇಳಿದ್ವಿ. ಹಾಗಾಗಿ ಸಿದ್ದರಾಮಯ್ಯನವರಿಗೆ ಒಂದು ಚಿಕ್ಕ ಗೌರವ ಸಮರ್ಪಣೆ. ಅವರ ಅನ್ನದ್ದು ಮುಖ್ಯವಾಗಿ ಅನ್ನದ್ದು ಕಂಡ್ರಿ. ಭಗವಂತನ ದಾನದಲ್ಲಿ ಸರ್ವ ದಾನ ಅಂದ್ರೆ ಅದು ಅನ್ನದಾನ. ಸಿದ್ದರಾಮಯ್ಯನವರಿಗೆ ಮುಂದಿನ ಜೀವನ ಸುಖಕರವಾಗಿರಲಿ. ಯಾಕೆಂದ್ರೆ ಅನ್ನದಾನ, ಹಸು ನೀಗ್ಸೋದು ಅಂದ್ರೆ ಅದು ಸುಲಭದ ಮತ್ತೆ ಇಂದಿರಾ ಕ್ಯಾಂಟೀನ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ತಗೊಂಡವರು ಸರಿಯಾಗಿ ನಡೆಸ್ಬೇಕು. ಸಿದ್ದರಾಮಯ್ಯನವರೇ ಬಂದು ಕೂತು ನಡ್ಸಕ್ಕಾಗಲ್ಲ. ಹಾಗಾಗಿ ಅದು ಕೆಲವು ಕಡೆ ಚೆನ್ನಾಗಿ ನಡೀತಾ ಇದೆ, ಕೆಲವರಿಗೆ ಉಪಯೋಗ ಆಗಿದೆ, ಕೆಲವು ಕಡೆ ಅದು ಬಡವರ ಹಸಿವು ನೀಗಿಸಿತು. ಆಯ್ತಾ? ಮತ್ತೆ ಒಂದು ಪಕ್ಷದಿಂದ ಬಂದು ಮತ್ತೊಂದು ಪಕ್ಷಕ್ಕೆ ಅಲ್ಲಿ ನಿಂತು ಹೋರಾಡಿ 8-10 ವರ್ಷ ಸಿಎಂ ಆಗೋದು ಅಂದ್ರೆ ಎಲ್ಲರ ಕೈಲೂ ಸಾಧ್ಯ ಇಲ್ಲ ಕಣ್ರಿ. ಗುಂಡಿಗೆ ಗಟ್ಟಿ ಇರಬೇಕು, ಮಾತು ಹೊಡೆದ್ರೆ ಸೀದಾ ತಲೆಗೆ ಬೀಳಬೇಕು ಅನ್ನೋ ರೀತಿಯಲ್ಲಿ ಮಾತು ಸಿದ್ದರಾಮಯ್ಯನವರು. ಗಟ್ಟಿಗೆ ಗುಂಡಿಗೆ ಯಾರಿಗೂ ಹೆದರೋದಿಲ್ಲ. ಬಡವರು ಪರ ಮಿಡಿದಂತ ಹೃದಯ, ಕುಂತ್ರೆ ಕುರುಬ ನಿಂತ್ರೆ ಕಿರುಬ ಅನ್ನೋದನ್ನ ಸಿದ್ದರಾಮಯ್ಯನವರು ಸಾಧನೆ ಮಾಡಿ ತೋರಿಸಿರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಯಾಕೆಂದ್ರೆ ನಾನು ಪ್ರತಿಯೊಂದು ಮತ್ತೆ ವಿಡಿಯೋದಲ್ಲಿ ಬೇಕಾದ್ರೆ ನಿಮ್ಮ ಮುಂದೆ ರಿಪೋರ್ಟ್ ಮಾಡಿ ಹೇಳ್ತೀನಿ. ಅನ್ನೋದು ನಿಜವಾಗ್ಲು ನನಗಾದ ಅನುಭವದಲ್ಲಿ ಅನ್ನೋದು ಬಹಳ ಭಗವಂತ ಮೆತ್ತಾನೆ. ಮನುಷ್ಯ ಎಷ್ಟೇ ಒಂದು ಸಿಟ್ಟಿರ್ಬೋದು, ಮುಂಗೊಪ್ಪಿರ್ಬೋದು, ಆದ್ರೆ ಹೃದಯದಲ್ಲಿ ಇದೊಂದು ಪ್ರೀತಿ ಇರುತ್ತಲ್ಲ, ಅದನ್ನ ಹೇಳ್ಬೇಕು. ಯಾವಾಗ್ಲೂ ರೈತರಿಗೆ ಮಿಡಿದಂತ ಜೀವ, ಯಾವಾಗ್ಲೂ ಬಡವರಿಗೆ ಮಿಡಿದಂತ ಜೀವ, ಯಾವಾಗ್ಲೂ ಬದಿ ಜನರು ಹೊಟ್ಟೆ ತುಂಬಲಿ, ಅವರು ಉಪವಾಸ ಮಲಗಬಾರ್ದು ಅನ್ನೋದು ಒಂದು ಆ ತರದೊಂದು ಯೋಜನೆ ತಂದಂತ ಜೀವ. ಹಾಗಾಗಿ ಅವರಿಗೆ ಗೌರವಯುತವಾಗಿ ಕಾಂಗ್ರೆಸ್ ಹೈಕಮಾಂಡ್ ಗೌರವಯುತವಾಗಿ ನಡ್ಕೊಂಡು ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಮಾಡ್ಲಿ ಅಂತ ಕೇಳ್ಕೊಂಡು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸಿದ್ದರಾಮಯ್ಯನವರಿಗೆ ಒಂದು ಚಿಕ್ಕ ಸಮರ್ಪಣೆ ಇದು. ಯಾವುದೋ ವ್ಯಕ್ತಿಯ ಪರವಾಗಲ್ಲ, ಯಾವುದೋ ಪಕ್ಷದ ಪರವಾಗಲ್ಲ. ನನಗೆ ತಿಳಿದು ನಾನು ಹೇಳಿದ್ದೀನಿ, ಯಾರೇ ತಪ್ಪು ಮಾಡ್ಲಿ, ಯಾವುದೇ ಪಕ್ಷದಲ್ಲಿ ಇರಲಿ, ತಪ್ಪು ಅಂತ ಹೇಳ್ತೀವಿ. ಸರಿ ಮಾಡಿ ಒಳ್ಳೆ ಕೆಲಸ ಇದ್ರೆ ಅದನ್ನ ಗಟ್ಟಿ ಎದೆಯಿಂದ ಹೇಳ್ತೀವಿ, ಇದು ಸರಿ ಅಂತ. ಯಾಕೆ ಅಂದ್ರೆ ಒಂದು ಹೊಟ್ಟೆ ತುಂಬಿಸೋದು ಇರುತ್ತಲ್ಲ, ಅದು ಮಹಾದಾನ ಕಣ್ರಿ. ಅದು ಸುಲಭ, ಎಲ್ಲರ ಕೆಲಸ ಸಾಧ್ಯ ಇಲ್ಲ, ಭಗವಂತ ನಿಶ್ಚಯ ಇರಬೇಕಂತೆ. ಹಂಗಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಏನಾದ್ರು ತಪ್ಪಿದ್ರು ಕ್ಷಮಿಸಿ, ಹರಸಿ, ಕಾಪಾಡಿ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್.